ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಬಂದುಬಿಟ್ಟು ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೈಟ್ 7 ಗಂಟೆ ಆಗಿತ್ತು. ಗೋಬಿ ತೊಗೊಂಬಂದಿದ್ರು ಹಸ್ಬೆಂಡು. ಗೋಬಿ ತಿನ್ಕೊಂತಾನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೇನು ಅಷ್ಟು ತಿಂದಿಲ್ಲ ಫ್ರೆಂಡ್ಸ್, ಪಾಪು ಇರೋದಕ್ಕೆ ಸ್ವಲ್ಪನೇ ತಿಂದಿದ್ದು. ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕೊಟ್ಟಿದ್ದೆ. ಊಟಕ್ಕೆ ಏನು ಮಾಡೋದು ಅಂತ ಕೇಳಿದೆ ಹಸ್ಬೆಂಡ್ನ. ಬೆಂಡೆಕಾಯಿ ರೊಟ್ಟಿ ಮಾಡು ಅಂತ ಹೇಳಿದರು. ಅದಕ್ಕೆ ನಾನು ಇಲ್ಲಿ ಬೆಂಡೆಕಾಯಿ ಮತ್ತು ರೊಟ್ಟಿ ಮಾಡೋದಕ್ಕೆ ಬೆಂಡೆಕಾಯಿನ ಹೆಚ್ಕೋಬೇಕಲ್ವ, ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಹಾಗೆ ಈರುಳ್ಳಿ ತಗೊಂಡು ಬೆಂಡೆಕಾಯಿ ಎಲ್ಲ ಹೆಚ್ಕೊತಾ ಇದ್ದೆ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಬೆಂಡೆಕಾಯಿ ಹೆಚ್ಕೊತಾನೆ ಮತ್ತು ಹಿಟ್ಟು ಜರಡಿ ಹಿಡ್ಕೊಂಡು ಹಿಟ್ಟಿಗೆ ನೀರು ಹಾಕಿ ನಾದಿ ಇಟ್ಬಿಡೋಣ ಅಂತ ಹಿಟ್ಟಿಗೆ ನೀರು ಹಾಕಿ ಇಡಕತ್ತೀನಿ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತಲ್ವ, ನಾದಬೇಕಾದ್ರೆ ಸ್ವಲ್ಪ ಕೈ ಸುಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮುಂಚೆ ಹಾಕಿಬಿಟ್ಟು ಇಟ್ಬಿಟ್ರೆ ಸ್ವಲ್ಪ ಆರೋಗಿರುತ್ತೆ, ಬಿಸಿನೂ ತಾಕೋದಿಲ್ಲ ಕೈಗೆ ಅಂತ ಅಂದ್ಕೊಂಡು ಇವಾಗ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಗಳು ಬೇರೆ ಹಸ್ಬೆಂಡ್ ಹತ್ರ ಇದ್ಲಲ್ಲ, ಯಾವಾಗ ಅಳ್ತಾಳೆ ಅನ್ನೋ ಭಯದಿಂದ ಪಟ್ಪಟ ಅಂತ ಮುಗಿಸ್ಕೊಂಬಿಡೋಣ ಅಂತ ನಾಲ್ಕೈದು ಏನಂದರೆ ಬೆಂಡೆಕಾಯಿನ ತೊಗೊಂಡು ಹಚ್ತಾ ಇದ್ದೆ ನೋಡಿ ಫ್ರೆಂಡ್ಸ್. ಎಷ್ಟು ಫಾಸ್ಟ್ ಮಾಡ್ತಾಯಿದ್ದೆ ಅಂದರೆ ಅಷ್ಟು ಫಾಸ್ಟ್ ಮಾಡ್ತಾಯಿದ್ದೆ. ಬೇಗ ಮಾಡಬೇಕು ಅಂತಲೇ ತಲೆಯಲ್ಲಿ ಹೋಗ್ತಾಯಿತ್ತು. ಯಾಕೆಂದರೆ ರೊಟ್ಟಿ ಮಾಡಬೇಕಂದ್ರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್, ಸ್ವಲ್ಪ ಲೇಟನೇ ಆಗುತ್ತೆ. ಅದು ನಿಧಾನವಾಗಿ ಮಾಡಬೇಕಲ್ವ, ಅದಕ್ಕೆ ಬೆಂಡೆಕಾಯಿ ಎಲ್ಲ ಹೆಚ್ಕೊಂಡೆ. ಅದಾದ ನಂತರ ಟೊಮೊಟೊ ಮತ್ತು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಅದ್ರ ಜೊತೆನೇ ಬೆಂಡೆಕಾಯಿನ ಹುರ್ಕೊತ ಮಿಕ್ಸಿಗೆ ಹಾಕ್ಕೊತಿದ್ದೆ ಫ್ರೆಂಡ್ಸ್. ಈ ರೆಸಿಪಿ ಮಿಸ್ ಮಾಡಬೇಡ್ರಿ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಬೆಂಡೆಕಾಯಿ ಎಲ್ಲ ನೀಟಾಗಿ ಹುರ್ಕೊಂಡ್ಮೇಲೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಹಚ್ಚಿ ಇಟ್ಕೊಂಡಿರ್ತೀವಲ್ಲ, ಈರುಳ್ಳಿ ಹಾಕಿ ಅದಾದ ನಂತರ ಕರಿಬೇವು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫ್ರೈ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್. ಇವಾಗ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಟೊಮೊಟೊನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಅರಿಶಿನ ಪುಡಿ ಹಾಕಬೇಕು ನೋಡಿ ಫ್ರೆಂಡ್ಸ್. ಅರಿಶಿನ ಪುಡಿ ಮತ್ತು ಮಸಾಲೆ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಯಾವ ರೀತಿ ಮಿಕ್ಸ್ ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಮೇಲೆ ಬರೋವರೆಗೂ ಕುದಿಬೇಕು. ಅದಕ್ಕೆ ನಿಮ್ಮ ಮನೆಯಾಗ ಮೊಸರು ಇದ್ದರೆ ಮೊಸರು ಹಾಕಿ, ಹುಣಸೆ ಹುಳಿ ಇದ್ದರೆ ಹುಣಸೆ ಹುಳಿ ಹಾಕಿ. ಮೊಸರಿದೆ ಫ್ರೆಂಡ್ಸ್, ಮೊಸರು ಹಾಕಿ ಮಾಡಿ ಸಖತ್ತಾಗಿ ಇರುತ್ತೆ. ಹುಣಸೆ ಹುಳಿ ಬದಲು ಮೊಸರು ಹಾಕಿದರೆ ಇನ್ನೂ ಸೂಪರಾಗಿರುತ್ತೆ. ಇವಾಗ ಹುಣಸೆ ಹುಳಿ ಹಾಕಿಲ್ಲ ನಾನು, ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಎಣ್ಣೆ ಮೇಲೆ ಬರೋವರೆಗೂ ಕುದ್ದಿದೆ. ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಸ್ವಲ್ಪ ಇತ್ತಲ್ವ, ಅದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಇವಾಗ ಮಿಕ್ಸ್ ಮಾಡಬೇಕು. ನೀವೇನಾದರೂ ಈ ರೆಸಿಪಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಪದೇ ಮಾಡಿಕೊಂಡೇ ತಿಂತೀರ ಫ್ರೆಂಡ್ಸು, ಆ ರೀತಿ ಇರುತ್ತೆ ನೋಡಿ. ಸ್ವಲ್ಪ ಖಾರ ಹಾಕಬೇಕು ಫ್ರೆಂಡ್ಸ್. ಇದಕ್ಕೆ ನಾನು ಖಾರ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದೆ ನೋಡಿ. ಫೈನಲಾಗಿ ಬೆಂಡೆಕಾಯಿ ಪಲ್ಯ ಎಲ್ಲ ರೆಡಿ ಆಯಿತು. ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ಎಲ್ಲೆಲ್ಲೋ ಕ್ಯಾಮ್ರಾ ಇಟ್ಟುಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಪಲ್ಯ ಏನೋ ಅವಸರ ಮಾಡಿಕೊಂಡು ಮಾಡಿದೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಅವಸರದಿಂದ ಯಾವ ಅಡುಗೆ ಮಾಡ್ತೀವಿ ಅದು ಸಖತ್ತಾಗಿರುತ್ತೆ ನಿಜ. ಅದು ಹಾಗೆ ತಿರ್ಕೊಂತ ಸ್ಲೋ ಆಗಿ ಇಟ್ಟಿದ್ದೆ. ಅದು ಕಲಿಸ್ಕೊಂತಾನೆ ಪಲ್ಯ ಮಾಡ್ತಾಯಿದ್ದೆ ನೋಡಿ. ಫೈನಲಾಗಿ ರೆಡಿ ಆಯಿತು. ಇನ್ನೂ ಸ್ವಲ್ಪ ಕುದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನೂ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೆ. ಈ ಸೈಡ್ ನಾನು ರೊಟ್ಟಿ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸು. ರೊಟ್ಟಿ ಮಾಡ್ತಾಯಿದ್ದೀನಿ ಹಂಗೆ ಅಳ್ತಾ ಇದ್ದಾಳೆ. ಅವಾಗ ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಆಕೆ ಸುಮ್ಮನೆ ಇರಲಿಲ್ಲ. ಹಾಗೆ ಬರ್ತೀನಿ ಅಂತ ಹೇಳಿ ಅವರಿಗೆ ರೊಟ್ಟಿ ಮಾಡ್ತಾನೇ ಇದ್ದೀನಿ. ಅವ್ರೂ ಬಾ ಅಂತ ಕರೀತಾ ಇದ್ರು ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ಸುಳ್ಳು ನೋಡಿ ಫ್ರೆಂಡ್ಸ್. ಮಗಳು ಬಿಡಲಿಲ್ಲ, ಆದ್ರೂ ಫೈನಲಾಗಿ ರೊಟ್ಟಿ ಎಲ್ಲ ಮಾಡಿಟ್ಕೊಂಡಿದ್ದೆ. ಇವಾಗ ಬೆನೆಸ್ತಾ ಇದ್ದೆ ನೋಡಿ. ಒಂದೊಂದೇ ಬೆನೆಸ್ಕೊತ ಮಾಡ್ತಾಯಿದ್ದೆ. ಬಟ್ ಅದಾಗಲಿಲ್ಲ. ಒಮ್ಮೆಗಲೇ ರೊಟ್ಟಿ ಮಾಡಿಕೊಂಡು ಇವಾಗ ಒಟ್ಟಿಗೆ ಬೆನೆಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದೆರಡು ಇತ್ತು ರೊಟ್ಟಿ ಮಾಡೋದು. ಹಾಗೆ ಮಾಡೋಣ, ಹಸ್ಬೆಂಡೂ ಇರ್ತಾರೆ ಅಂತ ಅಂದ್ಕೊಂಡು ಅಕ್ಕಿನ ಮಲಗಿಸ್ಬಿಟ್ಟು ಅದಾದಮೇಲೆ ನಾನು 9:30ಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ಎಷ್ಟು ಲೇಟ್ ಆಯಿತು ಅಂದರೆ ಅಷ್ಟು ಲೇಟ್ ಆಯಿತು ಫ್ರೆಂಡ್ಸ್. ಏನೂ ಮಾಡೋಕ್ಕಾಗಲ್ಲ. ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಇವಾಗ ನಾನು ರೊಟ್ಟಿನ ಬೆನೆಸ್ತಾ ಇದ್ದೀನಿ ನೋಡಿ. ಹಸ್ಬೆಂಡೂ ಹೊಟ್ಟೆ ಹಸಿವಾಗ್ತಾ ಇದೆ ಅಮ್ಮ ಅಂತ ಹೇಳ್ತಾಯಿದ್ರು. ಓಕೆ, ನೀವು ಊಟ ಮಾಡಿಬಿಡಿ ಅಂತ ಅವ್ರಿಗೂ ಪ್ಲೇಟಿಗೆ ಹಾಕ್ಕೊಡೋಣ ಅಂತ ಪ್ಲೇಟಿಗೆ ಹಾಕ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಫೈನಲಾಗಿ ರೆಡಿ ಆಯಿತು. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ.